ನೋಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೋಟೆಲ್ ಶೈಲಿನಲ್ಲಿ ಒನ್ ಟೈಮ್ ನಾನು ಹೋಟೆಲಲ್ಲಿ ತಿಂದಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನಿವತ್ತು ಮನೇಲಿ ಟ್ರೈ ಮಾಡೋಣ ಅಂತ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇನ್ನೂ ಇಷ್ಟು ಸಣ್ಣಕ್ಕೆ ಬೇಕು ಅಷ್ಟು ಸಣ್ಣ ಕಟ್ ಮಾಡಿಕೊಡಿ. ನೋಡಿ ನನಗಿಷ್ಟು ಸಾಕು ಅನ್ನಿಸ್ತು. ಈ ಥರ ಕಟ್ ಮಾಡಿದೆ. ಸುಮಾರು ಇದು 1/4 kg ಅಷ್ಟಿದೆ. ಇದಕ್ಕೆ ಬೇಕಾದ ಪದಾರ್ಥಗಳು: ಈರುಳ್ಳಿ ಒಂದು ದಪ್ಪದು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ 4 ತೊಗೊಂಡಿದ್ದೀನಿ, ಸಣ್ಣದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ನೋಡಿ ನಾನು ಖಾಲಿ ಆಗ್ತಾ ಬರ್ತಾಯಿದೆ, ಇದು ಮಾಡ್ಕೋಬೇಕು. ಓಕೆ, ಇವಾಗ ಹೇಗೆ ಮಾಡೋಣ ನೋಡೋಣ ಬನ್ನಿ. ಇದ್ದೀನಿ ಬಾಣಲೆ ಬಿಸಿ ಆಗ್ತಾಯಿದೆ, ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಬೇಕು. 1 ಟೀ ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ, 1 ಟೀ ಸ್ಪೂನ್ ಉದ್ದಿನಬೇಳೆ, ಸಾಸಿವೆ, 1 ಚಿಟಿಕೆಯಷ್ಟು. ಕಡಲೆಬೇಳೆ ಗೋಲ್ಡ್ ಕಲರ್ ಬರ್ತಾಯಿದೆ. ಗೋಲ್ಡ್ ಕಲರ್ ಬಂದಮೇಲೆ ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು, ಬಿಡಿ ಆಯಿತು, ಎಣ್ಣೆ ಬಿಟ್ಕೊತಾವೆ. ಈಗ ಬೀಟ್ರೋಟ್ ಹಾಕೋಣ. ಕರಿಬೇವು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಫುಲ್ ಪುಡಿ ಅದು ಸಾಲ್ಟ್ ಪೌಡರ್, ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು. ಇದಕ್ಕೆ 2 ನಿಮಿಷ ಫ್ರೈ ಆದರೆ ಸಾಕು. ಬೀಟ್ರೋಟ್ ಹಾಕಿದ್ದೀನಿ, ಚೆನ್ನಾಗಿದ್ದೀನಿ. ಹುರಿಯೋಣ, ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೀಟ್ರೋಟು. ಸ್ವಲ್ಪ ಎಣ್ಣೆ 1 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಅಂದರೆ ಎಣ್ಣೆಯಲ್ಲಿ ಬೇಯಿಸ್ಬೇಕಲ್ಲ. ಅದಕ್ಕೆ ಈ ಥರ ಪಲ್ಯ ಮಾಡಿಕೊಟ್ಟು ಚಪಾತಿ ರೋಲ್ ಮಾಡ್ಕೊಟ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತರಕಾರಿನೂ ತಿಂತಾರೆ. ಹುರಿ ಜೋರಾಗಿ ಅಕ್ಕಿ 10 ನಿಮಿಷ ಸುಮಾರು ಹುರಿರಿ. ಚೆನ್ನಾಗಿ ಬೀಟ್ರೋಟ್ ಬೇಯಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ. ಎಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಡಿ. ಕೆಂಪು ಹಸಿರು ನೋಡೋಕ್ಕೆ ಚೆನ್ನಾಗಿರುತ್ತೆ. ಬೀಟ್ರೋಟ್ ಪಲ್ಯ ಹೋಟೆಲ್ ಶೈಲಿಯ ರೀತಿಯಲ್ಲಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಬೀಟ್ರೋಟ್ ಪಲ್ಯ ಹೋಟೆಲ್ ಶೈಲಿಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ, ರುಚಿ ಸಕ್ಕತ್ತಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಟ್ರೈ ಮಾಡಿದ್ದು, ಯಾವಾಗ ತುರ್ತಿ ಮಾಡ್ತಾಯಿದ್ದೆ ಬೀಟ್ರೋಟ್, ಇವಾಗ ಕಟ್ ಮಾಡಿ ಸಣ್ಣದಾಗಿ ಪಲ್ಯ ಮಾಡಿರೋದು. ಚಪಾತಿಗೆ ಹಾಕಿ ರೋಲ್ ಮಾಡಿಕೊಟ್ರೆ ಸಕ್ಕತ್ತಾಗಿರುತ್ತೆ. ಮಕ್ಕಳು ತರಕಾರಿನೂ ತಿಂತಾರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.